ಸ್ನೇಹಿತರೆ, ಇದು 1800ರ ಈಗ. ಇದೇ ಅವಧಿಯಲ್ಲಿ ಮೊಘಲ ಸಾಮ್ರಾಜ್ಯವು ಪತನಗೊಳ್ಳುತ್ತಿತ್ತು ಮತ್ತು ಬ್ರಿಟಿಷರು ತಮ್ಮ ಸೇನೆಯನ್ನು ಬಲಪಡಿಸಿಕೊಳ್ಳುತ್ತಿದ್ದರು. ಈಸ್ಟ್ ಇಂಡಿಯಾ ಕಂಪನಿಯು ಭಾರತದ ಅನೇಕ ಸ್ಥಳಗಳಲ್ಲಿ ತಮ್ಮ ವ್ಯಾಪಾರದ ಕಂಪನಿಗಳನ್ನು ಸ್ಥಾಪಿಸಿತ್ತು. ನೋಡ್ತಾ ನೋಡ್ತಾ 1800ರ ದಶಕದ ಅಂತ್ಯದ ವೇಳೆಗೆ ಭಾರತವನ್ನು ಬ್ರಿಟಿಷರು ಸಂಪೂರ್ಣವಾಗಿ ಆಕ್ರಮಿಸಿಕೊಂಡಿದ್ದರು. ಸೊ ಆ ಸಮಯದಲ್ಲಿ ಜನರ ಜೀವನ ಹೇಗಿತ್ತು ಅಂತ ನೀವು ಎಂದಾದರೂ ಯೋಚಿಸಿದ್ದೀರಾ? 18ನೇ ಶತಮಾನದಲ್ಲಿ ಭಾರತದ ಜನರ ಜೀವನ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕೂ ಮುಂಚೆ ನೀವು ದೇಶ ಪ್ರೇಮಿಯಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಸಮಯದಲ್ಲಿ ತಂತ್ರಜ್ಞಾನ ಅಂದರೆ ಏನು ಅಂತ ಗೊತ್ತಿಲ್ಲದ ಅವಧಿಯಾಗಿತ್ತು. ಇಂದು ನಾವು ಪ್ರತಿ ಹಂತದಲ್ಲೂ ತಂತ್ರಜ್ಞಾನದ ಮೇಲೆ ಅವಲಂಬನೆಯಾಗಿದ್ದೇವೆ. ಆದರೆ ಈ ಅವಧಿಯಲ್ಲಿ ಜನರ ಜೀವನ ತುಂಬಾ ಕಷ್ಟಕರವಾಗಿತ್ತು. ಈ ಸಮಯದಲ್ಲಿ ಹೆಚ್ಚು ಜನರು ಹುಲ್ಲು ಮತ್ತು ಮಣ್ಣಿನಿಂದ ಮನೆಗಳನ್ನು ಕಟ್ಟುತ್ತಿದ್ದರು. ಆದರೆ ಆ ಮಣ್ಣಿನ ಮನೆಗಳಲ್ಲಿಯೂ ಅಂದಿನ ಜನರು ತುಂಬಾ ಶಾಂತಿಯುತವಾಗಿ ಜೀವನ ನಡೆಸುತ್ತಿದ್ದರು. ಆ ಸಮಯದಲ್ಲಿ ಜನರ ಜೀವನ ತುಂಬಾ ಕಷ್ಟಕರವಾಗಿದ್ದರೂ ತುಂಬಾ ಶಾಂತಿಯುತವಾಗಿತ್ತು. ಹಾಗೆ ಜನರಲ್ಲಿ ಸಹೋದರತ್ವ ಭಾವನೆ ಹೆಚ್ಚಾಗಿತ್ತು. ಇಂದು ನಾವು ಜಾತಿ, ಮತ, ಧರ್ಮ ಅಂತ ಭೇದ ಭಾವ ಮಾಡುತ್ತೇವೆ. ಆದರೆ ಈ ಸಮಯದಲ್ಲಿ ಜನರು ನಾವೆಲ್ಲರೂ ಒಂದೇ ಎಂದು ಸಹಾಯ ಮಾಡುತ್ತಿದ್ದರು. ಆವಾಗ ಹೆಚ್ಚು ಹಳ್ಳಿಗಳಿಂದ ಕೂಡಿದ್ದರಿಂದ ಹಿರಿಯರ ಪಂಚಾಯಿತಿ ಕೂಡುತ್ತಿತ್ತು ಮತ್ತು ಅವರು ಕೊಟ್ಟ ತೀರ್ಪೇ ಅಂತಿಮವಾಗಿರುತ್ತಿತ್ತು. ಆ ಸಮಯದಲ್ಲಿ ಧೋತಿಗಳನ್ನು ಧರಿಸುತ್ತಿದ್ದರು ಮತ್ತು ಚಿಕ್ಕ ಮಕ್ಕಳು ಕೂಡ ಧೋತಿಗಳನ್ನು ಧರಿಸುತ್ತಿದ್ದರು. ಆದರೆ ಹೆಚ್ಚಾಗಿ ಚಿಕ್ಕ ಮಕ್ಕಳು ಬಟ್ಟೆ ಧರಿಸದೆ ಹಾಗೆ ಇರುತ್ತಿದ್ದರು. ಬ್ರಿಟಿಷರ ಆಗಮನ ನಂತರ ಪಾಶ್ಚಿಮಾತ್ಯ ಉಡುಗೆಗಳು ಕ್ರಮೇಣ ಭಾರತದಲ್ಲಿ ಪ್ರಾಬಲ್ಯ ಸಾಧಿಸಲು ಪ್ರಾರಂಭಿಸಿದವು. ಸ್ನೇಹಿತರೆ, ಈ ಫೋಟೋ ನೋಡಿ. ಇದು 1875ರಲ್ಲಿನ ಬುಡಕಟ್ಟು ಜನಾಂಗದವರು. ಈ ಕಾಲದ ಜನರ ಜೀವನ ಎಷ್ಟು ಕಷ್ಟವಾಗಿದೆ ಎಂದು ಕಲ್ಪನೆ ನೋಡಬಹುದು. ಈ ಸಮಯದಲ್ಲಿ ಯಾವುದೇ ವಸ್ತು ಅಥವಾ ಜನರನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಬೇಕೆಂದರೆ ಎತ್ತಿನ ಗಾಡಿಯನ್ನು ಬಳಸುತ್ತಿದ್ದರು. ಅದೇ ರೀತಿ ಹೊಲಗಳನ್ನು ಉಳುಮೆ ಮಾಡಲು ಕೂಡ ಎತ್ತುಗಳನ್ನು ಬಳಸುತ್ತಿದ್ದರು. ಮತ್ತು ಆ ಸಮಯದಲ್ಲಿ ಭಾರತದ ಹೆಚ್ಚಿನ ಜನರು ಕೃಷಿಯನ್ನು ಅವಲಂಬಿಸಿದರು. ಆ ಸಮಯದಲ್ಲಿ ಹೆಚ್ಚಿನ ಜನರ ದಿನಚರಿ ಅವರು ದಿನವಿಡೀ ಹೊಲಗಳಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ ನಂತರ ಸಂಜೆ ಬೇಗನೆ ಮಲಗುತ್ತಿದ್ದರು. ಮತ್ತೆ ಮರುದಿನ ಬೇಗ ಎದ್ದು ಮತ್ತೆ ಹೊಲದಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದರು. ಇದೇ ರೀತಿ ಪ್ರತಿದಿನ ಕಳೆಯುತ್ತಿದ್ದರು. ಇನ್ನೂ ಕೆಲವರು ತಮ್ಮ ಜೀವನವನ್ನು ನಡೆಸಲು ಪಶುಸಂಗೋಪನೆ ಕೂಡ ಮಾಡುತ್ತಿದ್ದರು. ಆದರೆ ಕೃಷಿಯಲ್ಲಿ ಜಾಸ್ತಿ ವೇತನ ಸಿಗದೇ ಇರುವ ಕಾರಣ ಕೆಲವರು ನಗರಗಳಿಗೆ ಹೋಗುತ್ತಿದ್ದರು. ಅಲ್ಲಿ ಮಗ್ಗುಗಳಲ್ಲಿ ಕೆಲಸ ಮಾಡಬೇಕಾಗಿತ್ತು. ಆದರೆ ಅಲ್ಲಿಯೂ ಕೂಡ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿತ್ತು ಮತ್ತು ಅದಕ್ಕೆ ಪ್ರತಿಯಾಗಿ ತುಂಬಾ ಕಡಿಮೆ ವೇತನ ಕೊಡುತ್ತಿದ್ದರು. ಸ್ನೇಹಿತರೆ, ಇದೇ ಕೆಲಸವನ್ನು ಇಂದು ನಾವು ಮಷಿನ್ಗಳ ಮೂಲಕ ಮಾಡುತ್ತಿದ್ದೇವೆ. ಆದರೆ 200 ವರ್ಷಗಳ ಹಿಂದೆ ಇದನ್ನು ಕೈಗಳಿಂದ ಮಾಡುತ್ತಿದ್ದರು. ಆ ಸಮಯದಲ್ಲಿ ಇದು ತುಂಬಾ ಕಷ್ಟಕರವಾದ ಕೆಲಸವಾಗಿತ್ತು. ಭಾರತದಲ್ಲಿ ಆವಾಗ ಕೂಡ ಬೇರೆ ಬೇರೆ ಜಾತಿ ಧರ್ಮಗಳ ಜನಗಳು ಇದ್ದರು. ಅವರು ಬೇರೆ ಬೇರೆ ಕೆಲಸವನ್ನು ಮಾಡುತ್ತಿದ್ದರು. ಆ ಸಮಯದಲ್ಲಿ ಹೆಚ್ಚಿನ ಜನರು ಹಳ್ಳಿಗಳಲ್ಲಿ ವಾಸಿಸುತ್ತಿದ್ದರು. ನಗರಗಳಲ್ಲಿ ಕಡಿಮೆ ಜನ ಇರುತ್ತಿದ್ದರು. ಆ ಸಮಯದಲ್ಲಿ ಅನೇಕ ದೇಶಗಳನ್ನು ಒಳಗೊಂಡಿರುವ ಅಖಂಡ ಭಾರತವಾಗಿತ್ತು. ಆಗ ಭಾರತವು 16 ಕೋಟಿ ಜನಸಂಖ್ಯೆಯನ್ನು ಹೊಂದಿತ್ತು. ಆ ಸಮಯದಲ್ಲಿ ಜನರು ಸ್ವಾರ್ಥದಿಂದ ಬದುಕುತ್ತಿರಲಿಲ್ಲ. ಇಂದಿನ ಜನರು ಸ್ವಾರ್ಥದಿಂದ ಬದುಕುತ್ತಾರೆ. ಆದರೆ 200 ವರ್ಷಗಳ ಹಿಂದೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಮನಸ್ಸು ಹೊಂದಿದ್ದರು. ಇಂದು ನಾವು ಬಳಸುವ ಟಿವಿ, ಮೊಬೈಲ್ ಈ ರೀತಿ ಯಾವುದೇ ಸಾಧನಗಳು ಇಲ್ಲದೇ ಇರುವ ಕಾರಣದಿಂದ ಭಜನೆ ಮತ್ತು ಮನೋರಂಜನೆಯ ಆಟಗಳನ್ನು ಆಡುತ್ತಿದ್ದರು. ಈ ಸಮಯದಲ್ಲಿ ಕಡಿಮೆ ಜನಸಂಖ್ಯೆ ಇರೋದ್ರಿಂದ ತುಂಬಾ ದಟ್ಟವಾದ ಅರಣ್ಯಗಳಿದ್ದವು ಮತ್ತು ಕಾಡುಪ್ರಾಣಿಗಳು ಹೆಚ್ಚಾಗಿರೋದ್ರಿಂದ ಜನರು ಒಬ್ಬರೇ ಹೊರಗಡೆ ಹೋಗಲು ಭಯಪಡುತ್ತಿದ್ದರು. ಮತ್ತು ಆ ಸಮಯದಲ್ಲಿ ವಿದ್ಯುತ್ ಕೂಡ ಇರಲಿಲ್ಲ. ಭಾರತಕ್ಕೆ ವಿದ್ಯುತ್ ಶಕ್ತಿ ಬಂದಿದ್ದು 1880ರಲ್ಲಿ. ಆದರೆ ಅದು ವಿದ್ಯುತ್ ಶಕ್ತಿಯ ಆರಂಭವಾಗಿತ್ತು. ವಿದ್ಯುತ್ ಶಕ್ತಿ ಬಂದು ಹಲವು ವರ್ಷಗಳಾದರೂ ಕೂಡ ಭಾರತದ ಪ್ರತಿಯೊಂದು ಗ್ರಾಮಕ್ಕೂ ವಿದ್ಯುತ್ ಶಕ್ತಿ ತಲುಪಿರಲಿಲ್ಲ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯುದ್ಧದ ನಂತರ ಬ್ರಿಟಿಷ್ ಸರ್ಕಾರ ಜಾಫರ್ನನ್ನು ಬಂಧಿಸಿತು. ಈ ಸಮಯದಲ್ಲಿನ ಆಹಾರ ತುಂಬಾ ಆರೋಗ್ಯಕರವಾಗಿತ್ತು. ಇದರಿಂದ ಜನರ ದೇಹ ತುಂಬಾ ದಷ್ಟಪುಷ್ಟ ಮತ್ತು ಆರೋಗ್ಯಯುತವಾಗಿರುತ್ತಿತ್ತು. ಆದರೆ ಇಂದು ನಾವು ಕೆಮಿಕಲ್ ಬಳಸಿ ತಯಾರಿಸಿದ ಆಹಾರವನ್ನು ಸೇವಿಸುತ್ತಿದ್ದೇವೆ. ಆ ಸಮಯದಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಅಡುಗೆ ಮಾಡುತ್ತಿದ್ದರು. ಆದರೆ ನಾವು ಸ್ಟೀಲ್ ಪಾತ್ರೆಗಳನ್ನು ಉಪಯೋಗಿಸುತ್ತಿದ್ದೇವೆ. ಅವಾಗ ಮನುಷ್ಯನಿಂದ ಪಾತ್ರೆಗಳನ್ನು ತಯಾರಿಸುತ್ತಿದ್ದರು. ಆದರೆ ಇಂದು ಯಂತ್ರಗಳಿಂದ ಪಾತ್ರೆಗಳನ್ನು ತಯಾರಿಸುತ್ತಿದ್ದೇವೆ. ಆ ಸಮಯದಲ್ಲಿ ಬಡತನ ಹೆಚ್ಚಾಗಿತ್ತು. ಬ್ರಿಟಿಷ್ ಸರ್ಕಾರ ಮತ್ತು ಮಧ್ಯವರ್ತಿಗಳು ರೈತರಿಂದ ತೆರಿಗೆ ವಸೂಲಿ ಮಾಡುತ್ತಿದ್ದರು. ಇದರಿಂದ ರೈತರಿಗೆ ತೆರಿಗೆ ಕೊಡಲು ಆಗದೆ ಸಾಯುತ್ತಿದ್ದರು ಮತ್ತು ಇನ್ನೂ ಕೆಲವರು ಸಾಲ ಮಾಡಿಕೊಡುತ್ತಿದ್ದರು. 18ನೇ ಶತಮಾನದಲ್ಲಿ ರೈತರ ಪರಿಸ್ಥಿತಿ ತುಂಬಾ ಕಷ್ಟಕರವಾಗಿತ್ತು. ಬ್ರಿಟಿಷ್ ಇತಿಹಾಸದ ಪ್ರಕಾರ ಕೇವಲ 10% ಜನರು ಸಾಕ್ಷರಸ್ಥರಾಗಿದ್ದರು ಎಂದು ತಿಳಿದು ಬಂದಿದೆ. ಆ ಸಮಯದಲ್ಲಿ ಹೆಚ್ಚು ಬಡತನ ಇರೋದ್ರಿಂದ ಹಣವನ್ನು ಬಳಸುತ್ತಿರಲಿಲ್ಲ. ಆಗ ಒಂದು ವಸ್ತುವನ್ನು ಖರೀದಿಸಲು ಇವರ ಹತ್ರ ಇರುವ ವಸ್ತುವನ್ನು ಅವರಿಗೆ ಕೊಟ್ಟು ಅವರ ಹತ್ರ ಇರುವ ವಸ್ತುವನ್ನು ಇವರು ತೆಗೆದುಕೊಳ್ಳುತ್ತಿದ್ದರು. ಈ ಪ್ರಕ್ರಿಯೆಯನ್ನು ನಡೆಸಲು ಧಾನ್ಯಗಳನ್ನು ಬಳಸುತ್ತಿದ್ದರು. ಸ್ನೇಹಿತರೆ, ಆ ಸಮಯದಲ್ಲಿ ಎಷ್ಟು ಕಷ್ಟ ಇತ್ತು ಅಂತ ನಿಮಗೆ ತಿಳಿದಿದೆ. ಇವತ್ತು ನಾವು ಸುಖವಾದ ಜೀವನ ನಡೆಸುತ್ತಿದ್ದೇವೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಹಿರಿಯರು ಮತ್ತು ದೇಶಕ್ಕಾಗಿ ಪ್ರಾಣ ಕೊಟ್ಟ ವೀರರು. ಇವರು ನಮ್ಮ ದೇಶಕ್ಕೆ ಕೊಟ್ಟ ಕೊಡುಗೆ ಅಪಾರವಾದದ್ದು. ಸೊ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.